ಹರೇ ಕೃಷ್ಣ. ಈ ದಿನ ವಿಶೇಷವಾಗಿ ಅಧಿಕ ಮಾಸದ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮೇ 17ನೇ ತಾರೀಕಿಂದ ಜೂನ್ 15ನೇ ತಾರೀಕುವರೆಗೆ ಈ ಒಂದು ಅಧಿಕ ಮಾಸದ ಒಂದು ತಿಂಗಳ ಕಾಲಾವಧಿ ಇರುತ್ತೆ. ಹೆಸರಿನಲ್ಲೇ ಸೂಚಿಸಿದಾಗೆ ಇದು ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಮಾಸ. ಅದಾದ ನಂತರ ಜೂನ್ 15ನೇ ನಂತರ ನಿಜ ಜ್ಯೇಷ್ಠ ಮಾಸ ಬರತಕ್ಕಂಥದ್ದು. ಈ ಒಂದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆ ಉಪಾಸನೆಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳ ಕಾಲ ಅಧಿಕ ಮಾಸದಲ್ಲಿ ಏನಿದೆ, ಮಹಾವಿಷ್ಣುವನ್ನು 33 ಸ್ವರೂಪಗಳನ್ನು ಆರಾಧನೆ ಚಿಂತನೆ ಮಾಡತಕ್ಕಂಥ ಒಂದು ಪ್ರತಿರೂಪ ಈ ಒಂದು ಅಧಿಕ ಮಾಸದ ಒಂದು ವ್ರತ. ಈ ಒಂದು ಸಮಯದಲ್ಲಿ ಮಹಾವಿಷ್ಣುವನ್ನು ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪ್ರತಿದಿನ ಒಂದು ಸೂರ್ಯೋದಯಕ್ಕೆ ಮುಂಚೆ ಏನು ಬ್ರಾಹ್ಮಿ ಮುಹೂರ್ತ ಕಾಲ ಇರುತ್ತೆ, ಆ ಒಂದು ಸಮಯದಲ್ಲಿ ಎದ್ದು ಸ್ನಾನ, ಸಂಧ್ಯಾವಂದನೆ ಮಾಡ್ತಕ್ಕಂಥ ಆಚರಣೆ ಇರದೇ ಇರತಕ್ಕಂಥವರು ಸ್ನಾನವನ್ನು ಮಾಡಿದ ನಂತರ ನೀವು ಪೂಜೆಯಲ್ಲಿ ಶುಚಿಭರ್ತರಾಗಿ ಮಹಾವಿಷ್ಣುವನ್ನು ಯಾವುದೋ ಒಂದು ವಿಗ್ರಹ ಸ್ವರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಸಾಲಿಗ್ರಾಮಗಳಿದ್ದರೆ ಸಾಲಿಗ್ರಾಮವನ್ನು ಮಾಡ್ತಾರೆ, ಇಲ್ಲದೇ ಇರತಕ್ಕಂಥವ್ರು ವಿಗ್ರಹ ರೂಪದಲ್ಲಿ, ಈ ಒಂದು ರೂಪದಲ್ಲಿ ಆ ಒಂದು ದೇವರ ಮುಂದೆ ರಂಗವಲ್ಲಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತೀತಿ. ನಿಮಗೆ ಒಂದು ವೇಳೆ ಅಷ್ಟೆಲ್ಲ ಸೌಕರ್ಯಗಳಿಲ್ಲ ಅಂದರೆ ಕನಿಷ್ಠ ಒಂದು ವಿಗ್ರಹವನ್ನು ಇಟ್ಟು ಆ ಒಂದು ನಾರಾಯಣನ ಪೂಜೆಯನ್ನು ಮಾಡಬಹುದು. ಮಾಡ್ತಕ್ಕಂಥ ಈ ಒಂದು ಪೂಜೆಯಲ್ಲಿ ವಿಶೇಷವಾದ ಒಂದು ನೈವೇದ್ಯ ಅಥವಾ ದಾನ ಯಾವುದಪ್ಪ ಅಂತಂದರೆ ಅಪೂಪ ಅಂತ ಹೇಳ್ತೀವಿ. ಅಂದರೆ ಅತಿರಸವನ್ನು ನೀವು ಮಾಡಬೇಕಾಗುತ್ತೆ. ಆ ಅತಿರಸ ಮಾಡುವಾಗ ಅದಕ್ಕೊಂದು ಛೇದನ ಇರಬೇಕು. ಅಂದರೆ ಅತಿರಸಕ್ಕೆ ಒಂದು ತೂತಿರಬೇಕು. ಹಾಗೆ ತೂತಿಲ್ಲದೆ ಇರತಕ್ಕಂಥದ್ದು ಮಾಡೋ ಹಾಗಿಲ್ಲ. ಕಾರಣ ಏನಂದರೆ ಅದಕ್ಕೂ ಒಂದು ಶಾಸ್ತ್ರ ರೀತಿಯಲ್ಲಿ ಅರ್ಥ ಇದೆ. ಆ ಒಂದು ಏನು ಛೇದನ ಇರುತ್ತೆ, ಆ ರಂಧ್ರ, ಆ 33 ಅತಿರಸಗಳಿಗೆ 33 ರಂಧ್ರಗಳಿದ್ದಾಗ ನಮಗೆ ಆ ಒಂದು ಪುಣ್ಯ ಅಕ್ಷಯಲೋಕವೇನು ಪ್ರಾಪ್ತಿಯಾಗುತ್ತೆ, ಸ್ವರ್ಗಲೋಕ. ಮೋಕ್ಷದ ನಂತರ ಆ ಸ್ವರ್ಗಲೋಕದಲ್ಲಿ ನಮಗೆ 33,000 ವರ್ಷಗಳ ಕಾಲ ಆ ಒಂದು ಸುಖವಾದ ಒಂದು ಸಾನ್ನಿಧ್ಯ ನಮಗಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಹಾಗೂ 33,000 ಯೋನಿಗಳಲ್ಲಿ ಮಾಡಿದಂಥ ಒಂದು ಪಾಪ ಕೃತ್ಯಗಳೆಲ್ಲ ಪರಿಹಾರವಾಗುತ್ತೆ ಅನ್ನೋದು ಕೂಡ ಒಂದು ಪ್ರತೀತಿ. ಹಾಗಾಗಿ ಆ ಒಂದು 33 ಅತಿರಸಗಳನ್ನು ಮಾಡಿ ಅದನ್ನು ದಾನವನ್ನು ಕೊಡ್ತಕ್ಕಂಥದ್ದು. ಅದನ್ನು ಪ್ರತಿದಿನ ಒಂದೊಂದು ಅತಿರಸವನ್ನು ಮಾಡಿ ದಾನವನ್ನು ಕೊಡಬಹುದು. ಅಥವಾ ಒಂದೇ ಸರಿ ಎಲ್ಲ ಆದ ನಂತರ, ಎಲ್ಲ ನಿಮ್ಮ ವ್ರತಾಚರಣೆ ಮುಗಿದ ನಂತರ 33 ಅತಿರಸಗಳನ್ನ ಒಟ್ಟಿಗೆ ದಾನವನ್ನು ಕೂಡ ಕೊಡ್ತಕ್ಕಂಥ ಪದ್ಧತಿ ಇದೆ. ಇದೇ ಕೊಟ್ಟರೆ ಉತ್ತಮ. ಒಟ್ಟಿಗೆ ಒಂದು 33 ಅತಿರಸವನ್ನು ಕೊಡ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಈ ಒಂದು ಅತಿರಸವನ್ನು ದಾನ ಕೊಡಬೇಕಾದ್ರೆ ಅದಕ್ಕೊಂದು ಅರ್ಥ ಕೂಡ ಇದೆ. ಕೊಡುವಾಗ ಅದಕ್ಕಾಗಿ ಒಂದು ಶ್ಲೋಕ ಇದೆ. ವಿಷ್ಣುರೂಪಿ ಸಹಸ್ರಾಂಶು ಸರ್ವಪಾಪ ಪ್ರಣಾಶನಃ ಅಪೂಪನ್ನ ಪ್ರದಾನೇನ ಮಮ ಪಾಪಂ ವ್ಯಪೋಹತು ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಧೃಕ್ ವ್ರತೇನಾನೇನ ಪುತ್ರಾಂಷ್ಟ ಸಂಪದಾಂಚ ಅಭಿವರ್ಧಯೇ. ಈ ಒಂದು ಶ್ಲೋಕದ ಮುಖಾಂತರವಾಗಿ ದಾನವನ್ನು ಕೊಡ್ತಕ್ಕಂಥದ್ದು. ಇದೊಂದು ದಾನ ಕೊಡೋದ್ರಲ್ಲೇ ಅರ್ಥ ಇದೆ. ವಿಷ್ಣುರೂಪಿ ಸಹಸ್ರಾಂಶು ಅಂದರೆ ವಿಷ್ಣುವಿನ 33 ಸಹಸ್ರ ಒಂದು ರೂಪದ ಒಂದು ರೀತಿಯಲ್ಲಿ ಈ ಒಂದು ದಾನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಆ 33 ಅತಿರಸವನ್ನು ಕೊಡ್ತಕ್ಕಂಥದ್ದು. ವಿಷ್ಣುರೂಪಿ ಸಹಸ್ರಾಂಶು ಸರ್ವಪಾಪ ಪ್ರಣಾಶನಃ. ಆ ಒಂದು 33 ವಿಷ್ಣು ರೂಪವನ್ನು ಚಿಂತನೆ ಮಾಡೋದ್ರಿಂದ ಆ ಸರ್ವಪಾಪ ನಮಗೆ ವಿನಶ್ಯತೆ ಆಗುತ್ತೆ. ಅಂದರೆ ಪಾಪಗಳಿಂದ ಮುಕ್ತಿ ಸಿಗುತ್ತೆ. ಅಪೂಪನ್ನ ಪ್ರದಾನೇನ ಮಮ ಪಾಪಂ ವ್ಯಪೋಹತು. ಅಂದರೆ ಆ ಅಪೂಪ ಅಂದರೆ ಅತಿರಸವನ್ನು ದಾನ ಕೊಡೋದ್ರಿಂದ ಎಲ್ಲ ರೀತಿಯಾದ ನಾವು ಮಾಡಿದಂಥ ಪಾಪಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಒಂದು ನಂಬಿಕೆ. ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಧೃಕ್ ವ್ರತೇನಾನೇನ ಪುತ್ರಾಂಷ್ಟ ಸಂಪದಂಚ ಅಭಿವರ್ಧಯೇ. ಅಂದರೆ ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಧೃಕ್. ಭಾಸ್ಕರನ ಒಂದು ಪ್ರತಿರೂಪ ಅಂತಂದರೆ ನಮಗೆ ಧರ್ಮಕಾರಕರಾಗಿರ್ತಕ್ಕಂಥ ಶನಿದೇವರು ಹಾಗೂ ಯಮ, ಇವರು ಒಂದು ಪ್ರತಿರೂಪವಾಗಿ ಆ ಒಂದು ಸೂರ್ಯನ ಒಂದು ಪ್ರತಿರೂಪ. ಅಂದರೆ ಅವರ ಅಂಶದಲ್ಲಿ ಜನಿಸ್ತಕ್ಕಂಥ ಅವರ ಪುತ್ರರೇ ಆಗಿರ್ತಕ್ಕಂಥದ್ದು
ವಿಶೇಷ. ಈ ಒಂದು ದಾನ ಕೊಡೋದ್ರಿಂದ ಅವರು ಒಂದು ಅನುಗ್ರಹವಾಗುತ್ತೆ ನಮಗೆ ಅಂತ. ಯಾಕಂದರೆ ನಮಗೆ ಯಾವುದಕ್ಕಾಗಲಿ ಧರ್ಮ ಬಹಳ ಮುಖ್ಯ ಆಗಿರುತ್ತೆ. ಧರ್ಮಾಚರಣೆ, ಧರ್ಮ ಮಾರ್ಗದಲ್ಲಿ ನಾವು ನಡೀತಕ್ಕಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಈ ಒಂದು ಶನಿದೇವರು ಮತ್ತು ಯಮರು ಈ ಒಂದು ಧರ್ಮಕ್ಕೆ ಕಾರಕರಾಗಿರತಕ್ಕಂಥದ್ದು, ಅವರ ಒಂದು ಅನುಗ್ರಹ ನಮಗೆ ಬೇಕಾಗುತ್ತೆ. ಅದರಿಂದನೇ ನಮಗೆ ಯಾವುದೇ ರೀತಿಯಾದ ಒಂದು ಬಾಧೆಗಳಿಂದ, ತೊಂದರೆಗಳಿಂದ ವಿಮುಕ್ತಿ ಸಿಗ್ತಕ್ಕಂಥದ್ದು. ನಮ್ಮ ಒಂದು ಪ್ರತಿಯೊಂದು ಲೆಕ್ಕಾಚಾರಗಳು ಕೂಡ ಅವ್ರ ಹತ್ರ ಇರುತ್ತೆ, ನಾವು ಮಾಡಿದಂಥ ಪಾಪ ಆಗಲಿ ಪುಣ್ಯ ಆಗಲಿ. ಹಾಗಾಗಿ ಈ ಒಂದು ಮಾಡೋದರಿಂದ ಅವರೊಂದು ಅನುಗ್ರಹವಾಗುತ್ತೆ. ವ್ರತಾನೇನ ಪುತ್ರಾಂಶ ಸಂಪದಂಚಾಭಿವರ್ಧಯೆ, ಅಂದರೆ ನಮ್ಮ ಒಂದು ವಂಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇದರ ಅರ್ಥವಾಗಿರುತ್ತೆ. ಹಾಗಾಗಿ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಈ ಒಂದು ಅಪೂಪವನ್ನು ದಾನ ಕೊಡ್ತಕ್ಕಂಥದ್ದು. ಈ ಒಂದು ಅಧಿಕ ಮಾಸದಲ್ಲಿ ನೀವು ಆಗಲೇ ಆವತ್ತಿನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು ವೇಳೆ ನಿಮಗೆ ವಿಷ್ಣು ರೂಪದಲ್ಲಿ ನಿಮಗೆ ಈ ರೀತಿಯಾಗಿ ಚಿಂತನೆ ಮಾಡಲಿಲ್ಲ ಅಂದರೂ ಸಹ ನಿಮಗೆ ಯಾವುದೋ ಒಂದು ಇಷ್ಟವಾದ ದೇವರನ್ನು ಈ ಒಂದು ಸಂಕಲ್ಪವನ್ನು ಮಾಡಿ, ಪ್ರಧಾನವಾದ ವಿಷ್ಣು ದೇವರು ಈ ಒಂದು ಅಧಿಕ ಮಾಸಕ್ಕೆ, ಇಲ್ಲ ನಾವು ಬೇರೆ ನಮ್ಮ ಒಂದು ಇಷ್ಟ ದೇವರನ್ನು ಚಿಂತನೆ ಮಾಡ್ತೀವಿ ಅನ್ನೋದರ ಚಿಂತನೆ ಮಾಡಬಹುದು. ಮಾಡಿ ಅದೇ ರೀತಿಯಾಗಿ ಇಲ್ಲಿ ನಾವು ವಿಷ್ಣುವಿನ 33 ರೂಪ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 33 ಕೋಟಿ ದೇವತೆಗಳು ಅಂತ ನಾವೇನು ಹೇಳ್ತೀವಿ, ಆ ಒಂದು 33 ದೇವತೆಗಳು ಏನು, ಆ ವಸುಗಳು, ರುದ್ರಾದಿಗಳು ಏನಿದ್ದಾರೆ, ಆದಿತ್ಯರು, ಇರೋ ಒಂದು ಸ್ವರೂಪ ಕೂಡ ಅಂತ ಆ ಒಂದು 33 ನಾವು ಚಿಂತನೆ ಮಾಡಿ ಅದನ್ನು ದಾನವನ್ನು ಕೊಡಬಹುದು. ಈ ರೀತಿಯಾಗಿ ಈ ಒಂದು ಅಧಿಕ ಮಾಸವನ್ನು ನಾವು ಮಾಡಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ಹೆಚ್ಚಿನ ಒಂದು ದೇವರ ಚಿಂತನೆ ಮಾಡ್ತಕ್ಕಂಥದ್ದು, ಉಪಾಸನೆಗಳು ಮಾಡ್ತಕ್ಕಂಥದ್ದು, ಜಪಗಳನ್ನ ಮಾಡಬೇಕು. ಎಷ್ಟು ಜಪಗಳನ್ನ ಮಾಡ್ತೀರಾ ಈ ಒಂದು ಸಮಯದಲ್ಲಿ ತುಂಬ ಮಹತ್ತರವಾದ ಒಂದು ಫಲವನ್ನು ಅದು ಕೊಡ್ತಕ್ಕಂಥದ್ದು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ, ಅಥವಾ ನೀವು ಬೇರೆ ಯಾವುದೋ ದೇವರುಗಳನ್ನ ನಾನು ಚಿಂತನೆ ಮಾಡ್ತೀನಿ ಅನ್ನೋದೇ ಆದರೆ ಆ ದೇವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಜಪವನ್ನು ನೀವು ಮಾಡಬಹುದು. ಇಂಥ ರೀತಿಯಲ್ಲಿ ನೀವು ದೇವರ ಒಂದು ಚಿಂತನೆ, ಉಪಾಸನೆಗಳನ್ನ ಮಾಡ್ತಕ್ಕಂಥದ್ದು, ದಾನಗಳನ್ನ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಗೋಸೇವೆ ಈ ಒಂದು ಅಧಿಕ ಮಾಸದಲ್ಲಿ ಹೆಚ್ಚಿನ ಒಂದು ಗೋಸೇವೆಗಳು ಮಾಡ್ತಕ್ಕಂಥದ್ದು, ಗೋವಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಗೋ ದಾನವನ್ನು ಕೊಡ್ತಕ್ಕಂಥದ್ದು, ಇಂಥವು ಬಹಳ ಮಹತ್ತರವಾದ ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಗೋವನ್ನ ನೀವು ಸೇವೆ ಚಿಂತನೆ ಮಾಡಿದ್ರೆ ಅಲ್ಲಿಗೆ ನೀವು ಎಷ್ಟೋ ಭಗವಂತರ ಒಂದು ಅನುಗ್ರಹವನ್ನು ನೀವು ಪಡ್ಕೊಬಿಡ್ತೀರಿ. ಯಾಕಂದರೆ ಅದು ನಡೆದಾಡುವ ದೇವಲೋಕ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಜನ್ಮಾಂತರದಿಂದ ಮಾಡಿರ್ತಕ್ಕಂಥ ಪಾಪ ಕೃತ್ಯಗಳಿಗೆ ಪರಿಹಾರವೂ ಕೂಡ ಈಗ ಒಂದು ಗೋಸೇವೆ ಬಹಳ ಮುಖ್ಯವಾದ್ದು. ಹಾಗಾಗಿ ನೀವು ಗೋಸೇವೆಯನ್ನು ಮಾಡಬಹುದು. ಹಾಗೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ ದೇವಸ್ಥಾನಗಳಲ್ಲೂ ಹೋಗಿ ನೀವು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಅಧಿಕ ಮಾಸವನ್ನು ಒಳ್ಳೆಯ ರೀತಿಯಲ್ಲಿ ಇದನ್ನು ಚಿಂತನೆ ಮಾಡ್ತಾ, ದೇವರ ಒಂದು ಉಪಾಸನೆಯನ್ನು ಮಾಡ್ತಾ, ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಕೂಡ ನಡಿಬೇಕು ಅನ್ನೋದಕ್ಕಾಗಿ ಈ ಕಿಂಚಿತ್ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಸಹ ಈ ಒಂದು ನಾರಾಯಣನ ಉಪಾಸನೆ ಚಿಂತನೆಯನ್ನು ಮಾಡ್ತಾ ಈ ಒಂದು ಅಧಿಕ ಮಾಸವನ್ನು ವ್ಯರ್ಥ ಮಾಡದೆ ಯಾವುದೋ ಒಂದು ರೀತಿಯಲ್ಲಿ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿ ತಮ್ಮಲ್ಲೆಲ್ಲ ವಿನಂತಿ ಮಾಡಿ, ಎಲ್ಲರೂ ಕೂಡ ಆ ಭಗವಂತ ಶ್ರೀಮನ್ನಾರಾಯಣನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.